ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರ ವಾರ, ಬಹಳ ವಿಶೇಷವಾದಂಥ ದಿನ. ಈ ದಿನದ ವಿಶೇಷತೆ ಏನು, ಮಹತ್ವವೇನು, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆ, ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು ಅಂತ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸತತ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಸಪ್ತಮಿ ತಿಥಿ ಮಖಾ ನಕ್ಷತ್ರ. ಈ ದಿವಸ ಶ್ರೀ ಶಾರದಾ ಮಾತೆಯವರ ಜಯಂತಿ. ರಾಮಕೃಷ್ಣ ಪರಮಹಂಸರ ಬದುಕಿನಲ್ಲಿ ಅಧ್ಯಾತ್ಮವನ್ನು ಹಂಚಿಕೊಳ್ಳಲಿಕ್ಕೆ ರಾಮಕೃಷ್ಣ ಪರಮಹಂಸರ ವ್ಯಕ್ತಿತ್ವ ಬಹಳ ಪವಿತ್ರವಾದದ್ದು. ಅಂಥ ಪವಿತ್ರತೆಗೆ ಈ ಇನ್ನೊಂದು ಪವಿತ್ರತ್ವ ಸೇರಿ ಅದು ಒಂದು ರೀತಿಯ ಶಿವಶಕ್ತಿ ಸಮನ್ವಯವಾಗಿ ರೂಪುಗೊಂಡ ಚಿತ್ರಣವನ್ನು ಶಾರದಾ ಮಾತೆಯವರಿಂದ ನಾವು ಕಾಣ್ತೀವಿ. ಅವರು ದಿವ್ಯತ್ರಯರು ಅಂತ ಕರೀತಾರೆ. ರಾಮಕೃಷ್ಣ ಮಠದ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರನ್ನು, ರಾಮಕೃಷ್ಣರನ್ನು, ಸ್ವಾಮಿ ವಿವೇಕಾನಂದರನ್ನು, ಶ್ರೀ ಶಾರದಾ ಮಾತೆಯವರನ್ನು ದಿವ್ಯತ್ರಯರು ಅಂತ ಕರೀತಾರೆ. ಇವರಲ್ಲಿ ತುಂಬ ಭಕ್ತಿ ಶ್ರದ್ಧೆಗಳು ಇದೆ ಅನೇಕರಿಗೆ. ಶಾರದಾ ಮಾತೆಯವರಂತೂ ರಾಮಕೃಷ್ಣರು ದೇಹವನ್ನು ಬಿಟ್ಟ ನಂತರ ಶಾರದಾ ಮಾತೆಯವರು ಒಂದು ಮಾತನ್ನು ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಗೆ ಅಂದರೆ ಎಲ್ಲರನ್ನೂ ಮಾತೃ ಸ್ವರೂಪದಲ್ಲಿ ಕಾಣ್ತಾ ಇದ್ದರು. ಅವರು ವಸ್ತುತಃ ಶಾರದಾ ಮಾತೆಯನ್ನು ಹಾಗೆ ಕಂಡರು. ಪೂಜೆಯನ್ನೇ ಮಾಡಿಬಿಟ್ರು ಅವರಿಗೆ. ಆ ಕಾಳಿನೇ ಕಾಣ್ತಾ ಇದ್ದಾಳೆ ನಿನ್ನಲ್ಲಿ ಅಂತ. ಆ ರೀತಿಯ ಮನಸ್ಸು ಅವ್ರದ್ದು. ಈಗ ಅವರ ದೇಹ ಇಲ್ಲವಲ್ಲ, ಹೋಗಿದೆಯಲ್ಲ. ಹೀಗಾಗಿ ಆ ಮಾತೃ ಸ್ವರೂಪವನ್ನು ನಾನು ತುಂಬಿಕೊಡಬೇಕಾಗಿದೆ. ಈ ಕಾರಣದಿಂದಾಗಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವ ಆ ಒಂದು ಅದಕ್ಕೆ ಶಕ್ತಿ ಬೇಕು. ಸಾಮಾನ್ಯರ ಬದುಕು ಹೇಗಾಗುತ್ತೆ, ಗಂಡ ತೀರ್ಕೊಂಡ ನಂತರದಲ್ಲಿ ಬದುಕು ಬಹಳ ದುಸ್ತರ ಅನಿಸುತ್ತೆ, ಬದುಕೋದು ಕಷ್ಟವೇನೋ ಅನಿಸುತ್ತೆ, ಇನ್ಯಾವುದೋ ಒಂದು ಮೋಹ ಅದು ಕಾಡಿ ಹೀಗೆ ವ್ಯಕ್ತಿಯನ್ನು ನಲಗಿಸುತ್ತೆ. ಆದರೆ ಶಾರದಾ ಮಾತೆಯವರು ಬಹಳ ಉನ್ನತವಾಗಿ ಅವರ ವ್ಯಕ್ತಿತ್ವವೂ ಹಾಗೇ ಇದೆ. ಬಹಳ ಔನ್ನತ್ಯದಲ್ಲಿ ಮಾತೃ ಸ್ವರೂಪ ಕಾಣ್ತಾ ಇದ್ರಲ್ವ. ಈಗ ನಾನು ಆ ವಾತ್ಸಲ್ಯವನ್ನು ನಿಮಗೆಲ್ಲ ಕೊಡಬೇಕಾಗಿದೆ, ಆ ಕಾರಣದಿಂದ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅವರು ಬಂದಂತಹ ಭಕ್ತಾದಿಗಳಿಗೆ ಹೇಳ್ತಾ ಇದ್ದರು. ಎಷ್ಟೋ ಇಂಥ ಸರಳ ಉಪದೇಶಗಳನ್ನು ರಾಮಕೃಷ್ಣರ ನಂತರ ಸದಾ ಭಗವಂತನಲ್ಲಿ ಭಕ್ತನನ್ನು ತೊಡಗಿಸಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಆಡಿದ ಮಾತುಗಳು, ನಡೆದುಕೊಂಡ ರೀತಿಗಳು ಎಲ್ಲವೂ ಆದರ್ಶಮಯವಾಗಿದೆ. ಬಂದ ಭಕ್ತರಿಗೆ ಹೇಳ್ತಾ ಇದ್ರಂಥವರು, ನೋಡಿ, ಮನುಷ್ಯನಲ್ಲಿ ನೀವು ಪ್ರೀತಿ ಇಟ್ಟುಕೊಂಡ್ರೆ ಅದು ದುಃಖಕ್ಕೆ ಕಾರಣವಾಗುತ್ತೆ. ಇದೇ ಭಗವಂತನಲ್ಲಿ ಪ್ರೀತಿಯನ್ನಿಟ್ಟರೆ ಅದು ಆನಂದಕ್ಕೆ ಕಾರಣವಾಗುತ್ತೆ. ಹೀಗಾಗಿ ನಮ್ಮ ಪ್ರೇಮ ಪ್ರೀತಿಗಳನ್ನು ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಿ. ಮನುಷ್ಯರ ಮೇಲೆ ಅಷ್ಟು ಅವಲಂಬಿತರಾಗಬೇಡಿ, ಅದರಿಂದ ದುಃಖವೇ ಇದೆ ನಿಮಗೆ, ಬದುಕು ದುಃಖಮಯವಾಗುತ್ತೆ. ಎಂಥ ಮಾತಿದು. ಆ ಪ್ರೀತಿ ಯಾವುದಿದೆ ಅದು ನಿಷ್ಕಲ್ಮಶವಾದ ಪ್ರೀತಿ. ಅದನ್ನು ಭಗವಂತನ ಕಡೆಗಿಡಿ, ನಿಮಗೆ ಪರಮ ಆನಂದ ಸಿಗುತ್ತೆ. ಅದಕ್ಕೆ ಚ್ಯುತಿಯಿಲ್ಲದ ಆನಂದ ಅದು ಸಿಗುತ್ತೆ.
ಕಷ್ಟಗಳು ಹಾಗೆ ಮನುಷ್ಯನಿಗೆ ಕಷ್ಟ ಬಂದಾಗ ತಾಯಿ ಹತ್ರ ಹೋಗ್ತಾಯಿದ್ರು, ಅಮ್ಮ ಈ ಥರದ ಕಷ್ಟ ಇದೆ, ನನಗೆ ಸಂಕಟ ಆಗ್ತಾಯಿದೆ ಅಂತ. ತಾಯಿ ಹೇಳ್ತಾಯಿದ್ರು, ನೋಡಪ್ಪ, ಒಂದು ಗಾಳಿ ಬೀಸಿದಾಗ ಮೋಡ ಹೇಗೆ ಬೇರೆ ಕಡೆಗೆ ಚದುರಿ ಹೋಗುತ್ತೋ ಹಾಗೆ ನಿನ್ನ ಕಷ್ಟ ಚದುರಿ ಹೋಗುತ್ತೆ. ನಾಮಸ್ಮರಣೆ ಮಾಡು. ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಅನ್ನುವ ಮೋಡ ನಿಮ್ಮ ಕಷ್ಟಗಳನ್ನು ದೂಡಿಕೊಂಡು ಹೊರಟು ಹೋಗಿಬಿಡುತ್ತೆ ಅಂತ ತುಂಬ ಸರಳವಾದ ಸಂದೇಶಗಳ ಮೂಲಕ ಭಕ್ತರ ಮನಸ್ಸಿನಲ್ಲಿ ಭಗವಂತನ ವಿಶ್ವಾಸವನ್ನು ತುಂಬುತ್ತಾ ಇದ್ದರು. ರಾಮಕೃಷ್ಣರ ನಂತರ ತುಂಬ ವಿಶೇಷವಾಗಿ ಭಕ್ತರನ್ನು ವಾತ್ಸಲ್ಯದಿಂದ ಕಂಡು ಭಕ್ತರಿಗೆ ಘಾಸಿ ಆಗದ ಹಾಗೆ ಭಗವಂತನಲ್ಲಿ ಪ್ರೇಮ ಮೂಡಿಸುವ ಆ ಒಂದು ಕೈಂಕರ್ಯದಲ್ಲಿ ಅವರದು ಮಹಾದೊಡ್ಡ ಪಾತ್ರ. 1853 ಇದೇ ಡಿಸೆಂಬರ್ ಈ ದಿವಸವೇ ಅವರ ಜನನವಾಗಿದ್ದು. ರಾಮಚಂದ್ರ ಮುಖ್ಯೋಪಾಧ್ಯಾಯರು ಅವರ ತಂದೆ ಮಹಾಶಿಸ್ತಿನ ಪಟು. ಅವರು ಹಾಗೂ ಅವರ ತಾಯಿಯ ಸಂಸ್ಕಾರ ಈಕೆಯಲ್ಲಿ ಅಂದರೆ ಶಾರದಾ ಮಾತೆಯವರಲ್ಲಿ ಮೊಳೆದು ಬೆಳೆದು ಬೃಹತ್ ವೃಕ್ಷವಾಗಿ ಎಷ್ಟೋ ಜನ ಭಕ್ತರಿಗೆ ಆ ನೆಮ್ಮದಿಯ ನೆರಳನ್ನು ಕರುಣಿಸುವಲ್ಲಿ ಆ ತಾಯಿಯ ಪಾತ್ರ ಬಹಳ ದೊಡ್ಡದು. ಅವರಿಗೆ ಒಂದು ನಮಸ್ಕಾರ ಸಲ್ಲಿಸೋಣ ಈ ದಿವಸ. ಸರಿ ಶಾಸ್ತ್ರಿಗಳೇ, ಆ ಶಾರದಾ ಮಾತೆಯ ಜಯಂತಿ ದಿನ ಆ ತಾಯಿಯ ಆದರ್ಶವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಖುಷಿ ಅನಿಸಿದ್ದು, ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ, ಆದರೆ ದೇವರನ್ನು ಮೆಚ್ಚಿಸಿದರೆ ನಮಗೆ ಆನಂದ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಾಮು ಅವರು ಕಳಿಸಿದ್ದಾರೆ. ರಾಮು ಅವರ ಜನ್ಮ ದಿನಾಂಕ 23/7/2000. ಹುಟ್ಟಿದ ಸಮಯ ಮಧ್ಯಾಹ್ನ 1 ಗಂಟೆ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ. ನೋಡಿ, ಯಾವುದೇ ಒಂದು ಭಾವಾಧಿಪತಿ ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಯಾವ ಭಾವಾಧಿಪತಿಯ ಬಗ್ಗೆ ಚಿಂತನೆ ಮಾಡ್ತೀವೋ ಆ ಭಾವಾಧಿಪತಿ ದುಸ್ಥಾನದಲ್ಲಿದ್ದರೆ ಆ ಗ್ರಹ ಆರಾಧನೆ ಮಾಡಬೇಕು ಅಂತಿದೆ. ಇಲ್ಲಿ ನೀವು ಕೇಳಿದ್ದೀರ ಶಿಕ್ಷಣದ ಬಗ್ಗೆ. ಹೈಯರ್ ಸ್ಟಡೀಸ್ಗೆ ಯಾರು ಕಾರಣೀಕರ್ತನೋ ಅವನು ವೀಕ್ ಆಗಿದ್ದಾನೆ. ಹೀಗಾಗಿ ಈ ಆಂಜನೇಯನ ಪ್ರಾರ್ಥನೆ, ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಎರಡೂ ಬೇಕು. ಶನೈಶ್ಚರ ಅವನ ಆರಾಧನೆಯಿಂದ ಆಲಸ್ಯ ಹೋಗುತ್ತೆ. ಆಂಜನೇಯನ ಆರಾಧನೆಯಿಂದ ವಿವೇಕ, ದೃಢ ಚಿತ್ತ ಮತ್ತು ಯಶಸ್ಸು ಸಿಗುತ್ತೆ. ಹೀಗಾಗಿ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಸಲ್ಲಿಸಿ, ನಿಮಗೆ ಯಾವುದು ಸೇವೆ ಮಾಡಬೇಕು ಅನಿಸುತ್ತೋ ಆ ಸೇವೆ ಮಾಡಿ. ಅದು ನಿಮ್ಮ ಜೀವನಕ್ಕೆ ತುಂಬ ಉಪಕಾರವಾಗುತ್ತೆ, ಮಾಡಿ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ, ಆತಂಕ ಬೇಡ. ಈಗ ಸದ್ಯಕ್ಕೆ ಶನೈಶ್ಚರ ಹಾಗೂ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮುಂದಿನ ಬದುಕು ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಕುಮಾರ್ ಅವರು ಕಳಿಸಿದ್ದಾರೆ. ಕುಮಾರ್ ಅವರ ಜನ್ಮ ದಿನಾಂಕ 5/8/2002. ಹುಟ್ಟಿದ ಸಮಯ ಸಂಜೆ 5:30. ಈಗ CA ಓದ್ತಾ ಇದ್ದೀನಿ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕುಮಾರ್ ಅವರ ಪ್ರಶ್ನೆ CA ಓದ್ತಾ ಇದ್ದಾರೆ, ಮುಂದೇನು ಅಂತ ಕೇಳ್ತಾ ಇದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. CA ಓದ್ತಾ ಇದ್ದೀರಾ. ಈಗ ನಿಮಗೆ ಕರ್ಮಾಧಿಪತಿ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು ಬುಧ. CA ಮಾಡ್ತಾ ಇದ್ದಾರೆ. ಮುಂದೇನು ಅಂದರೆ ಹಲವಾರು ಕಂಪನಿಗಳ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ಅಷ್ಟೇ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈಗ ಗುರುದಶೆಯಲ್ಲಿ ತಮಗೆ ಬುಧನ ಭಕ್ತಿಯೇ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಈಗ ಟೈಮ್ ನೀವು CA ಮಾಡ್ತೀರಾ. ಮುಂದೆ ಹಲವು ಜನರಿಗೆ ಮಾರ್ಗದರ್ಶನ ಮಾಡೋ ಶಕ್ತಿ ಇದೆ. ಚೆನ್ನಾಗಿದೆ ಜೀವನ. ಕರ್ಮಾಧಿಪತಿ ಭಾಗ್ಯದಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ಅದು ದೈವಾನುಕೂಲದಿಂದ ತುಂಬ ವಿಶೇಷ ಸ್ಪೆಷಲ್ ಕೇಸಸ್ನ ತೊಗೊಂಡು ನೀವು ಅವರಿಗೆಲ್ಲ ಒಂದು ರಿಲೀಫ್ ಕೊಡ್ತೀರ. ನೀವು ಕೂಡ ತುಂಬ ಆನಂದವಾಗಿ ಸುಖವಾಗಿ ಚೆನ್ನಾಗಿರ್ತೀರ. ಚೆನ್ನಾಗಿದೆ ಜಾತಕ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ಪಾರ್ವತಿ ಅವರು ಕಳಿಸಿದ್ದಾರೆ. ಪಾರ್ವತಿ ಅವರ ಜನ್ಮ ದಿನಾಂಕ 24/7/2000. ಹುಟ್ಟಿದ ಸಮಯ ಸಂಜೆ 5:47.
MBA ಆಗಿದೆ, ಆದರೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪಾರ್ವತಿಯವರ ಪ್ರಶ್ನೆ, MBA ಮುಗಿಸಿದರೆ ಕೆಲಸ ಸಿಗ್ತಾ ಇಲ್ಲ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನಕ್ಕೆ ಬುಧನ ದೃಷ್ಟಿ ಇದೆ, ತುಂಬ ಒಳ್ಳೆಯದು. ಕರ್ಮಾಧಿಪತಿ ಸಪ್ತಮಾಧಿಪತಿಯೂ ಹೌದು. ಬುಧನ ದೃಷ್ಟಿ ಹೋರಾ ಸ್ವಾಮಿ ಗುರು ಜ್ಞ ವೀಕ್ಷಿತ ಯುತ ಅಂತಿದೆಯಲ್ಲ, ಬುಧ ವೀಕ್ಷಣೆ ಮಾಡಿದ್ರೂ ಲಗ್ನಕ್ಕೆ ಪುಷ್ಟಿ ಬಂದ್ಬಿಡುತ್ತೆ ಅಂತ. ವಸ್ತುತಃ ನಿಮ್ಮ ಜೀವನಕ್ಕೆ ಪುಷ್ಟಿ ಬಂದ್ಬಿಡುತ್ತೆ. ಯಾಕಂದ್ರೆ ಜೀವನ ಕ್ಷೇತ್ರದ ಅಧಿಪತಿಯೂ ಅವನೇ ಆಗಿದ್ದಾನೆ. ತುಂಬ ಚೆನ್ನಾಗಿದೆ ನಿಮ್ಮ ಜಾತಕ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರವಿದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. 2026 ಅಕ್ಟೋಬರ್ ನಂತರದಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಸಿಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಿರಿಕಿರಿ ಇದೆ. ನಿಮ್ಮದಿನ್ನೂ ಬಹಳ ಚಿಕ್ಕ ವಯಸ್ಸು. ಹೀಗಾಗಿ ನೀವು ಈಗಲೇ ಸಂಸಾರದ ತಾಪತ್ರಯ ಹೊತ್ತುಕೊಂಡ 40 ವರ್ಷದ ವ್ಯಕ್ತಿ ಹಾಗೆ ಆಡಬೇಕಾಗಿಲ್ಲ. ಹೀಗಾಗಿ ಹಗುರವಾಗಿರಿ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಮುಂದಿನ ಅಕ್ಟೋಬರ್ ನಂತರದಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಕೆಲಸಕ್ಕೆ ಸೇರ್ಕೋತೀರಾ. ಅಷ್ಟಲ್ಲದೆ ಅವನ ಕಾಲದಲ್ಲಿ ವಿವಾಹದ ಅಧಿಪತಿಯೂ ಹೌದವನು, ಒಳ್ಳೆಯ ವರನು ನಿಮಗೆ ದೊರೀತಾನೆ. ತುಂಬ ಚೆನ್ನಾಗಿರ್ತೀರ, ಬದುಕು ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಲಬುರಗಿಯಿಂದ ವೆಂಕಟೇಶ್ ಅವರು ಕಳಿಸಿದ್ದಾರೆ. ವೆಂಕಟೇಶ್ ಅವರ ಜನ್ಮ ದಿನಾಂಕ 24/4/1970. ಹುಟ್ಟಿದ ಸಮಯ ಸಂಜೆ 6:26. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೆಂಕಟೇಶ್ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಅಲ್ವಾ? ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಆರೋಗ್ಯದ ಅಧೀಶ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ. ಯಾರು ವೀಕ್ ಆಗಿದ್ದನ್ನು ಶನೈಶ್ಚರ ಶಾಂತಿ ಮಾಡಿಸಿ ದಯವಿಟ್ಟು. ಮತ್ತು ಶನೈಶ್ಚರ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ನಿಮಗೆ 2027 ಜನವರಿ ನೋಡಿ, 1 ವರ್ಷದ ಮೇಲೆ 1.5 ತಿಂಗಳ ಕಾಲ ನಿಮಗೆ ತುಂಬ ತೊಂದರೆ ಇದೆ. ಆಮೇಲೆ ಖಂಡಿತ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಅಷ್ಟರಲ್ಲಿ ದಯವಿಟ್ಟು ಶನೈಶ್ಚರ ಶಾಂತಿ ಮಾಡಿಸಿ, ಅದು ತುಂಬ ಒಳ್ಳೆಯದಾಗುತ್ತೆ. ಎರಡನೇದು ಶನೈಶ್ಚರ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಇವೆರಡು ತಪ್ಪದೇ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ವಿ. ಚಂದ್ರಕೇತು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ರವಿ, ಶುಕ್ರ ಹಾಗೂ ಬುಧರನ್ನು ಕಾಣ್ತಾ ಇದ್ವಿ ವೃಶ್ಚಿಕ ರಾಶಿಯಲ್ಲಿ. ಕುಜ ಇರತಕ್ಕಂಥ ಧನು ರಾಶಿಯಲ್ಲಿ. ಈ ದಿವಸ ಮಾಂದ್ಯ ಉದಯ ಆಗಿದೆ, ಅದು ಮಕರ ರಾಶಿಯಲ್ಲಿ. ಇನ್ನು ರಾಹು ಹಾಗೂ ಶನೈಶ್ಚರನ್ನು ಕುಂಭಮೀನಗಳಲ್ಲಿ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿ ಸ್ಥಳದಲ್ಲಿ ಮಾಂದ್ಯ ಉದಯ ಆಗಿರೋದ್ರಿಂದ ಸ್ವಲ್ಪ ವಿಘ್ನಗಳು, ಕಾರ್ಯಗಳಲ್ಲಿ ವಿಘ್ನಗಳು, ತೊಡಕುಗಳನ್ನು ಕಾಣುವ ಒಂದು ಸಾಧ್ಯತೆ ಇದೆ. ಹೀಗಾಗಿ ನೀವು ಕೆಲಸಕ್ಕೆ ಹೋಗೋ ಮುನ್ನ ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು ಈ ದಿವಸ. ಉಳಿದ ಹಾಗೆ ಈ ದಿವಸ ನಿಮಗೆ ಬಂಧುಗಳ ವಿಚಾರದಲ್ಲಿ ಅನುಕೂಲದ ವಾತಾವರಣ, ಸಂಗಾತಿಯಲ್ಲಿ ಸಾಮರಸ್ಯ, ನಿಮ್ಮ ತಂದೆ ಮಕ್ಕಳಲ್ಲಿ ಒಂದು ರೀತಿಯ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ, ಇದೆಲ್ಲ ಚೆನ್ನಾಗೇ ಇದೆ. ಈ ದಿವಸ ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ಕಾರ್ಯ ವಿಘ್ನಗಳಿಂದ ಹೊರಗೆ ಬರಲಿಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ಈ ದಿವಸ ಬಂಧು ಸ್ನೇಹಿತರಲ್ಲಿ ತುಂಬ ಉಪಕಾರ, ತುಂಬ ಸಹಕಾರ, ಆತ್ಮೀಯತೆ, ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯ ಕಾಣ್ತೀರ, ಸಂಶಯ ಇಲ್ಲ. ಅದರಲ್ಲಿ ಚಂದ್ರನಿಗೆ ಬಲ ಇದೆ, ಈ ಕಾರಣದಿಂದಾಗಿ ತೊಂದರೆ ಇಲ್ಲ. ಮತ್ತು ಮುಖ್ಯವಾಗಿ ಈ ದಿವಸ ಆಹಾರ ಸಮೃದ್ಧಿ, ಮಾತಿನ ಕೌಶಲ್ಯ, ಹಣಕಾಸಿನ ಸಹಾಯ ಇವೆಲ್ಲ ಚೆನ್ನಾಗಿದೆ. ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚನೆ ಕಾಣ್ತಾ ಇದೆ, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ, ಸೇವಕರಿಂದ ಸಹಾಯ, ಸ್ವಲ್ಪ ಸ್ತ್ರೀಯರಿಗೆ ಧೈರ್ಯದ ಲಕ್ಷಣ ಇದೆಲ್ಲ ಇದೆ. ಕೆಲಸ ಮಾಡುವಾಗ ಕೆಲಸದಲ್ಲೋ ಯಾವುದರಲ್ಲೋ ಅಂತೂ ಧೈರ್ಯ ಸ್ವಭಾವ ಇದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಭಾವನೆ, ಮತ್ತು ಬಹಳ ಮುಖ್ಯವಾಗಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಇವೆಲ್ಲ ಇದೆ. ಈ ದಿವಸ ಸ್ವಲ್ಪ ಅಪಮಾನ ಅಥವಾ ಏನೋ ಒಂದು ಮುಖಭಂಗವಾಗುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಚರ್ಚೆ, ವಾದ ಇಂಥವುಗಳಲ್ಲಿ ಪಾಲ್ಗೊಳ್ಳಬೇಡಿ, ಅದು ನಿಮ್ಗೆ ಅನುಕೂಲ ಆಗಿಲ್ಲ ಈ ದಿವಸ. ಪ್ರಾರ್ಥನೆಗೆ ವಸ್ತು ನಷ್ಟತೆ ಕೂಡ ಇದೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ತುಂಬ ಒಳ್ಳೆಯದು ಮಾಡಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ
ನಿಮಗೆ ಅನ್ನ ಸಮೃದ್ಧಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ನಿಮಗೆ ವೃತ್ತಿಯಲ್ಲೂ ಕೆಲಸದಲ್ಲೂ ಹೆಚ್ಚಿನ ಅನುಕೂಲ, ಸಹಕಾರ, ಬುದ್ಧಿಬಲ ಅಥವಾ ಸಮಸ್ಯೆಗಳಿದ್ದರೆ ನಿವಾರಿಸುವಂಥ ಜವಾಬ್ದಾರಿ ನಿಮಗೆ ಸಿಗುತ್ತೆ. ಆ ಕೌಶಲ್ಯ ಪ್ರದರ್ಶನ ಮಾಡಿ ನೀವು ಭೇಷ್ ಅನ್ನಿಸ್ಕೋತೀರಾ. ಅದು ನಿಮಗೆ ಒಂದು ರೀತಿಯ ಒಂದು ಸಂತೋಷ ತಂದು ಕೊಡುತ್ತೆ. ಆ ರೀತಿಯ ಶುಭ ಫಲ ಇದೆ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ. ಈ ದಿವಸ ಕಿತ್ತಾಡ್ಕೊಂಡ್ಬಿಡ್ತೀರಾ. ಈ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಬಹಳ ವಿಶೇಷವಾದ ಅನುಕೂಲಗಳನ್ನು ಪಡಿತೀರಾ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಔಷಧ ವ್ಯಾಪಾರಿಗಳಿಗೆ ತುಂಬ ಯಥೇಚ್ಛವಾದ ಅನುಕೂಲ. ಸ್ವಲ್ಪ ಹೆಚ್ಚಿನ ಖರ್ಚು ಇದೆ ಈ ದಿವಸ. ಸಾಲದಿಂದ ಅದನ್ನು ನಿವಾರಿಸಲಿಕ್ಕೆ ಮತ್ತೊಂದು ಸಾಲ, ಈ ಥರದ್ದು ಸಾಧ್ಯತೆ, ಅಂಥದ್ದು ಒತ್ತಡ ಇವೆಲ್ಲ ಬರೋ ಸಾಧ್ಯತೆ ಇದೆ ಇವರು. ಹೀಗಾಗಿ ಹಣ, ಸಾಲ ಈ ವಿಚಾರದ ಸ್ವಲ್ಪ ಜಾಗ್ರತೆ ಬೇಕು. ತಪ್ಪದೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಹಣ ಸಂಪಾದನೆಗೆ ಯಾವ್ಯಾವ ಥರ ಅವಕಾಶಗಳು ಉಂಟಾಗುತ್ತೆ ಅನ್ನೋದನ್ನು ಆಲೋಚಿಸ್ತೀರಾ, ಅದಕ್ಕೆ ತೊಡಗುತ್ತೀರಾ. ತುಂಬ ಚೆನ್ನಾಗಿದೆ ಈ ದಿವಸ. ಲಾಭ ಇದೆ. ಸ್ವಲ್ಪ ಮಟ್ಟಿಗೆ ಹೆಣ್ಣುಮಕ್ಕಳಿಗೆ ವ್ಯಯ ಅತಿಯಾಗಿದೆ. ಹೆಚ್ಚಿನ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಹುಷಾರು, ಗಮನ ಇರಲಿ. ಈ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ, ಚಿಂತೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವರ ಪ್ರಾರ್ಥನೆ ಮಾಡಿ ಈ ದಿವಸ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಬೆಳೆಗಾರರಿಗೆ ತುಂಬ ಚೆನ್ನಾಗಿದೆ. ರೈತರಿಗೆ ತುಂಬ ಚೆನ್ನಾಗಿದೆ. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ಹೀಗಾಗಿ ಪ್ರಯಾಣದ ಕಡೆಗೆ ಗಮನ ಇರಲಿ, ಎಚ್ಚರ ವಹಿಸಿ. ಈ ದಿವಸ ಗಣಪತಿ ಪ್ರಾರ್ಥನೆಯನ್ನು ಮಾಡಿ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಅಧಿಕಾರ, ಬಲ ಇದನ್ನೆಲ್ಲ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಸ್ವಲ್ಪ ಮಟ್ಟಿಗೆ ಈ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಬರಬಹುದು. ಹುಷಾರು. ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಯಾರ್ದೋ ಸಲಹೆ ತಗೊಂಡು ಎಡವಟ್ಟು ಕೆಲಸ ಮಾಡಿಬಿಡ್ತೀರ. ಹೀಗಾಗಿ 2-3 ಸಲ ನೀವು ಸ್ವತಂತ್ರವಾಗಿ ಆಲೋಚಿಸಿ. ಅದು ತುಂಬ ಒಳ್ಳೆಯದು. ಈ ದಿವಸ ಸ್ವಲ್ಪ ಹಣ ಮತ್ತು ಈ ಆಲೋಚನೆಗಳಿಗೆ ಅಷ್ಟು ನಿಮಗೆ ಏನು ಸಮಸ್ಯೆಗಳಾಗುತ್ತೆ ಅವುಗಳಿಂದ. ಹೀಗೆ ಬಹಳ ಎಚ್ಚರಿಕೆ ಬೇಕು. ಈ ದಿವಸ ತಪ್ಪದೇ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರು ಸೇವೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಲಾಭ ಕಾಣ್ತೀರಾ, ಸಂಶಯ ಇಲ್ಲ. ದೈವಾನುಕೂಲ ಚೆನ್ನಾಗಿದೆ. ಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಹೆಚ್ಚಾಗಿರುತ್ತೆ ಈ ದಿವಸ. ಆದರೆ ಹಣ ವಿಚಾರದಲ್ಲಿ ನಿಮಗೂ ಸ್ವಲ್ಪ ತೊಂದರೆ ಇದೆ. ಹೀಗಾಗಿ ಹಣಕಾಸಿನ ಸಂದರ್ಭ ಬಂದಾಗೆಲ್ಲ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ. ಔಷಧ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಕಾಣ್ತೀರಾ ಈ ದಿವಸ. ನಿಮಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಃಖದ, ಸ್ವಲ್ಪ ಏನೋ ಅವಮಾನದ ಒಂದು ಲಕ್ಷಣ ಸೂಚಿಸ್ತಾ ಇದೆ. ತನ್ಮೂಲಕ ಹೆಚ್ಚಿನ ಚಿಂತೆ ಮಾಡ್ತೀರಾ. ತಲೆಯ ಭಾಗದಲ್ಲಿ ನೋವು ಬರುತ್ತೆ. ಈ ರೀತಿಯ ಸಾಧ್ಯತೆ ಇದೆ. ಶಿವಕವಚವನ್ನು ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಔಷಧ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಸಂಶೋಧನೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲದಾಯಕವಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಇದೆ. ಸ್ವಲ್ಪ ಕಣ್ಣಿಗೆ, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಹುಷಾರು. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಸಿಗುತ್ತೆ. ಅಧಿಕಾರದ ಬಲ ಇದೆ ಈ ದಿವಸ ನಿಮಗೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ, ಶೌರ್ಯ, ಸಾಹಸ ಪ್ರದರ್ಶನ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲ, ಶತ್ರುಗಳ ಒಂದು ಭಯ, ಬಾಧೆ ಇರುತ್ತೆ. ದುರ್ಗಾ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ಉಳಿದಾಗೆ ಚೆನ್ನಾಗಿದೆ. ದುರ್ಗಾರಾಧನೆಯಿಂದ ಇನ್ನೂ ಚೆನ್ನಾಗಿರ್ತೀರ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸದಾನಂದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಮನಸ್ಸಿಗೆ ಸ್ವಲ್ಪ ಆನಂದ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.